ಸರ್ ನಮ್ಮ ಹೆಸರು ಪರಮೇಶ್ ಅಂತೇಳಿ, ಹೊಸೂರು ಅಂದರೆ ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್. ಸರ್ ನಾವು ಮೇಕೆ ಸಾಕಾಣಿಕೆನ ಸುಮಾರು 9 ವರ್ಷದಿಂದ ಮಾಡ್ತಾಯಿದ್ವಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಕುರಿ ಸಾಕಿದ್ರು. ಕುರಿನಲ್ಲಿ ಒಳ್ಳೆ ಇನ್ಕಮ್ ಇಲ್ಲ ಅನ್ನೋ ಉದ್ದೇಶ ಮೇಕೆ ಮಾಡಿದ್ದೀವಿ. ಮೇಕೆನಲ್ಲಿ ಒಳ್ಳೆ ಬೆನಿಫಿಟ್ ಇದೆ. ಅದರಲ್ಲಿ ತಳಿ ಅಂದರೆ 4 ಥರ ತಳಿ ಇದೆ. ನಾಟಿ ಇದೆ, ಸಿಂಧೂರ, ಸಿರೋಯಿ, ಬೀಟಲು, ಈ ಥರ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ಸರ್ ಇದು ಮರಿಗಳನ್ನ ತಂದು ಸಾಕ್ತೀರಾ ನೀವು ಅಥವಾ ನೀವೇ ಮರಿಗಳನ್ನ ಮಾಡ್ತೀರಾ? ಸರ್ ನಮ್ಮಲ್ಲಿ ನಾವು ಬೀಟಲ್ ಅನ್ನು ತಗೊಂಡು ಬಂದು ಅಲ್ಲಿಂದ ನಾವು ಓತ ಮತ್ತೆ ಈವಳಿ ಆಡನ್ನು ತಗೊಂಡ್ಬಂದು ಇಲ್ಲೇ ಕ್ರಾಸ್ ಮಾಡಿ ನಾವು ಸೇಲ್ ಮಾಡ್ತಾ ಇದೀವಿ. ಅಂದ್ರೆ ಮರಿಗಳನ್ನು ಮಾಡ್ತೀರಾ, ಇಲ್ಲೇನೆ ನೀವು ಕ್ರಾಸಿಂಗ್ ಎಲ್ಲ ಮಾಡ್ಕೊಂತೀರಾ? ಖಂಡಿತ ಖಂಡಿತ ನಾವು ಇಲ್ಲೇ ಕ್ರಾಸ್ ಮಾಡಿ ನಾವು ಹೊರಗಡೆ ಡೆಲಿವರಿ ಕೊಡ್ತಾ ಇದೀವಿ. ಇನ್ನು ನಾಟಿ ಇದೆ ಅಂದರೆ ಎಲ್ಲ ಮಟನ್ಗೆ ಹೋಗೋದು, ಅದು ನಾಟಿನೂ ಕೊಡ್ತಾ ಇದ್ದೀವಿ. ಮತ್ತು ಸಾಕಾಣಿಕೆಗೆ ಅಂದರೆ ಫಾರಮ್ಗೆ ಆಗ್ಬೋದು ಅಥವಾ ಮನೆ ಕಡೆ ಸಾಕಾಂತರಿಗೂ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ಮರಿಗಳನ್ನ ಕೊಡ್ತೀರಾ? ಖಂಡಿತ ಖಂಡಿತ. ಮತ್ತೆ ಹೊರಗಡೆಯಿಂದ ಮರಿಗಳನ್ನು ತಂದು ಕೂಡ ಸಾಕ್ತೀರಾ ನೀವು? ಹೌದು, ಅಂದರೆ ಅದು ಆ ಮರಿನೇ ಬೇರೆ, ಹೊರಗಡೆಯಿಂದ ತಂದು ಸಾಕೋದು ನಾಟಿ. ಅಂದರೆ ಇದು ಬೀಟಲ್ ಇದೆಯಲ್ಲ, ಬೀಟಲ್ಲು ನಾಟಿನೇ. ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಅದು ಹೈಬ್ರಿಡ್ ಕಾಣಿಸುತ್ತೆ. ಅದು ನಾಟಿನೇ, ಪಂಜಾಬ್ನಲ್ಲಿ ಅದು ನಾಟಿನೇ. ಆದ್ರೆ ನಮಗಿದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಬರುತ್ತಲ್ಲ, ಹಂಗಾಗಿ ಹೈಬ್ರಿಡ್ ನಂಗೆ ಅವ್ರಿಗೆ ತಿಳ್ಕೊಂತಾರೆ, ನಾವು ತಿಳ್ಕೊಂತೀವಿ ಅಷ್ಟೇ. ಎಷ್ಟು ಮರಿಗಳನ್ನು ಸಾಕ್ತಾ ಇದ್ದೀರಾ ನೀವು ಇಲ್ಲಿಗ? ಸರ್ ನಮ್ಮಲ್ಲಿ 90ರಿಂದ 95 ರಾಸು ಐತಿ. 95 ರಾಸುಗಳಿದೆ. ಹೌದು. ಇದಕ್ಕೆಲ್ಲ ಫೀಡ್ಸ್ ಯಾವ ತರ ಕೊಡ್ತೀರಾ, ಏನೇನು ಕೊಡ್ತೀರಾ ಅದ್ರ ಬಗ್ಗೆ ಮಾಡಿ? ಸರ್ ನಾವು ಬೆಳಿಗ್ಗೆನ ರಾಗಿ ಹುಲ್ಲನ್ನ ಕೊಡ್ತೀವಿ. ಮಧ್ಯಾಹ್ನ 1 ಗಂಟೆಗೆ ಅಂದರೆ ಇಡ್ನಿ ಕಡ್ಡಿ ಅಂದರೆ ಹಿಂಗಾರು ಜೋಳನ ಅಂದರೆ ಸಪ್ಪೆ ಕಡ್ಡಿಯನ್ನು ಮಿಷನ್ಗೆ ಹಾಕಿ ಪುಡಿ ಮಾಡಿ ತುಂಬ್ತೀವಿ. ಮತ್ತು ಸಾಯಂಕಾಲ ಸೈಲೇಜ್ ಕೊಡ್ತೀವಿ. ಸೈಲೇಜ್ ಅಂದರೆ ಈ ಮರಿಗಳಿಗೆ, ಅಂದರೆ ಓತ್ ಮರಿಗಳು, ಆ ಹೆಣ್ಮರಿಗಳು, ಈವಳಿ ಆಡುಗಳಿಗೆ ಇದನ್ನು ಅಂದರೆ ಸೈಲೇಜನ್ನು ಕೊಡ್ತಾ ಇದ್ವಿ. ಈ ಓತ್ ಮರಿಗಳಿಗೆ ಸೈಲೇಜ್ ಕೊಡಲ್ಲ ನಾವು. ಡ್ರೈ ಫುಡ್ ಅಂದರೆ ಒಣ ಹುಲ್ಲನ್ನು ಅಥವಾ ಒಣ ಕಡ್ಡಿನ ನಾವು ಕೊಡ್ತಾ ಇದ್ವಿ. ಈ ಓತ್ ಮರಗಳಿಗೆ ಡ್ರೈ ಫ್ರೂಟ್ ಕೊಡೋದಕ್ಕೆ ಕಾರಣ ಏನು ಹೇಳಿ ಸರ್? ಸರ್ ಅದು ಡ್ರೈ ಫುಡ್ ಕೊಟ್ಟರೆ ಒಳ್ಳೆ ಬೆಳವಣಿಗೆ ಒಳ್ಳೆ ಚೆನ್ನಾಗಿ ಬರ್ತವೆ, ತೂಕ ಗ್ರೌತ್ ಚೆನ್ನಾಗಿ ಬರುತ್ತೆ. ಆ ಉದ್ದೇಶ ಡ್ರೈ ಫುಡ್ಡನ್ನು ಕೊಡ್ತಾ ಇದ್ವಿ. ಈ ಹಸಿ ಸೊಪ್ಪನ್ನು ಕೊಟ್ಟರೆ ಅದು ಬೆಳವಣಿಗೆ ಚೆನ್ನಾಗಿ ಬರಲ್ಲ, ಅಷ್ಟೊಂದು ನೀಟಾಗಿ ಬರಲ್ಲ, ಗ್ರೌತ್ ಕೊಡಲ್ಲ. ಅದು ಡ್ರೈ ಫುಡ್ ಇದೆಯಲ್ಲ ಒಳ್ಳೆ ಗ್ರೌತ್ ಕೊಡ್ತದೆ. ಮತ್ತು ಇದಕ್ಕೆ ಜೋಳ, ಬೂಸ, ಹಿಂಡಿ ಕೊಡ್ತಾ ಇದ್ವಿ. ಎಲ್ಲ ಐಟಮ್ಗೂ ಕೊಡ್ತಾ ಇದ್ವಿ, ಹಿಂಡಿ, ಬೂಸ, ಜೋಳನ. ಮರಿ ಎಷ್ಟು ಸಾವಿರ ಕೊಟ್ಟು ತಂದಿರ್ತೀರಾ ಅದು? ಸರ್ ನಾವು ಬೀಟಲನ್ನು ಪಂಜಾಬಿಂದ ಆನ್ಲೈನ್ ತರಿಸಿದ್ವಿ, ಅಂದರೆ ಬೆಂಗಳೂರಿಂದ ನಾವು ನಮ್ಮದೇ ಆದ ಕಾರ್ನಲ್ಲಿ ತಗೊಂಬಂದಿದ್ವಿ. ಒಂದು 20,000 ಅಂದರೆ 20,000 ರೂಪಾಯಿ ಒಂದು ಮರಿಯನ್ನು ಕೊಟ್ಟು ತಂದಿದ್ವಿ. ಒಂದು ಮರಿಗೆ 20,000 ರೂಪಾಯಿ ಬೀಳುತ್ತೆ? ಹೌದು ಹೌದು ಸರ್. ಅಂದರೆ ಬೀಟಲ್ ಆಡು ಅಂದರೆ ಒಂದು ಓತ ಆಗ್ಬೋದು ಅಥವಾ ಆಡಾಗ್ಬೋದು, 150ರಿಂದ 150 kg ಕೊಡುತ್ತದು ತೂಕ. ಮತ್ತು ಮೇಲಾಗಿ ಒಂದು ಆಡು ಒಂದು 2 ಲೀಟ್ರ್ ಅಂದರೆ 2 ಲೀಟ್ರ್ ಹಾಲನ್ನು ಕೊಡುತ್ತೆ. ಅಂದರೆ ಬೀಟಲ್ ಆಡು ಒಂದು ಆಡು ಒಂದು ಮರಿ ಅಂದರೆ ಫಸ್ಟ್ನೇ ಅಂದರೆ ಈವಳಿ ಆಡು ಫಸ್ಟ್ನೇ ಇದು ಬೀಡಲ್ಲಿ ಒಂದು ಮರಿ ಕೊಡುತ್ತೆ. ನಂತರ 1ರಿಂದ 2 ಅಥವಾ 3, 4 ಮರಿನ 4ವರೆಗೂ ಕೊಡುತ್ತೆ. ಎಲ್ಲ ಮರಿಗಳು ಅವು ಬೆಳೀತಾವ ಅಥವಾ ಯಾವ ತರ ಸತ್ತೋಗೋ ಚಾನ್ಸಸ್? ಇಲ್ಲ ಸರ್, ಅದು ಆಗ್ತವೆ, ರೋಗಗಳು ಅಟ್ಯಾಕ್ ಆಗ್ತವೆ. ಆದ್ರೆ ಆ ರೋಗಗಳು ಅಟ್ಯಾಕ್ ಆಗದ ರೀತಿಲಿ ನಾವು ನೋಡ್ಕೋಬೇಕು. ಅಂದ್ರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಯಾವ್ಯಾವ ಕಾಯಿಲೆ ಬರುತ್ತೆ ಈ ಒಂದು ತಳಿಗೆ? ಸರ್ ಇದಕ್ಕೆ ಗೊಣ್ಣೆ ಸುರಿಸ್ತವೆ, ಮತ್ತೆ ಕೆಮ್ತವೆ. ಅಂದ್ರೆ ಕೆಮ್ತವೆ ಅಂತಂದ್ರೆ ದೊಮ್ಮೆ ರೋಗ ಅಟ್ಯಾಕ್ ಆಗುತ್ತೆ. ಅಂದ್ರೆ ಹೊರಗಡೆ ಬಿಟ್ಟಿದ್ಕೂ ಮತ್ತೆ ಫಾರಮ್ ಸಾಕೋದಕ್ಕೂ ಬಹಳ ವ್ಯತ್ಯಾಸ ಐತೆ. ಅಂದ್ರೆ ಹೊರಗಡೆ ಮೇವು ತಿಂತವೆ, ಮತ್ತೆ ಹೊರಗಡೆ ನೀರು ಕುಡಿತವೆ ಕಟ್ಟಿನಲ್ಲಿ, ಅಥವಾ ನಿಂತ ನೀರನ್ನು ಕುಡಿದು ಬೇಗ ರೋಗಗಳು ಅಟ್ಯಾಕ್ ಆಗ್ತವೆ. ಈಗ ಮನೆಯಲ್ಲೇ ಶೆಡ್ಡಲ್ಲೇ ಅಂದರೆ ಫಾರಮಲ್ಲೇ ಸಾಕೋದ್ರಿಂದ ಯಾವುದೇ ಥರದ ರೋಗಗಳು ಅಟ್ಯಾಕ್ ಆಗಲ್ಲ. ಅನಿವಾರ್ಯ ಈ ಫುಡ್ಡಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಅದನ್ನು ಆಗದ ರೀತಿಯಲ್ಲೇ ನಾವು ನೋಡ್ಕೋಬೇಕು ಸರ್. ಆದಷ್ಟು ಶೆಡ್ಡಲ್ಲಿದ್ದವು ರೋಗಗಳು ಬೇಗ ಅಟ್ಯಾಕ್ ಆಗಲ್ಲ. ಹೊರಗಡೆ ಜರ್ನಿ ಮಾಡಲ್ವಲ್ಲ, ಹಂಗಾಗಿ ರೋಗಗಳು ಅಟ್ಯಾಕ್ ಆಗಲ್ಲ.
ಇದರಿಂದ ಲಾಭಾಂಶ ಪಡಿತಾ ಇದ್ದೀರಾ ನೀವು? ಖಂಡಿತ ಸರ್. ನಾವು ಈ ಫಾರಂ ಮಾಡಿದ್ಮೇಲೆ ಇನ್ನು ಒಂದು ವರ್ಷಕ್ಕೆ ಸುಮಾರು 3 ಐಟಮ್ ಅಥವಾ 4 ಐಟಮ್ ನಾವು ಸೇಲ್ ಮಾಡಿದ್ದೀವಿ. ಒಳ್ಳೆ ಬೆನಿಫಿಟ್ ಐತೆ, ಅಂದ್ರೆ ಕಷ್ಟನೂ ಐತೆ. ಮೇಕೆಯಿಂದಲೇ ಜೀವನ. ನಮಗೆ ತೋಟ ಇಲ್ಲ, ಆದ್ರೂ ಈಗ ಸದ್ಯದಲ್ಲಿ ತೋಟ ಮಾಡಿದ್ದೀವಿ. ಇದ್ರಂತ ಬಿದ್ದಂಥ ಗೊಬ್ಬರನ ತೋಟಗಳಿಗೆ, ಅಡಿಕೆ ಇಟ್ಟಿದ್ದೀವಿ, ಬಾಳೆ ಇಟ್ಟಿದ್ದೀವಿ, ತೆಂಗು ಇಟ್ಟಿದ್ದೀವಿ. ಅದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಕ್ಸಸ್ ಆದಂಥದನ್ನ ನಾವು ಸೇಲ್ಗೂ ಇಟ್ಟಿದ್ದೀವಿ. ಯಾರಾದ್ರೂ ಬಂದು ಕೇಳಿದ್ರೆ ಅವರಿಗೆ ನೀವು ಮರಿಗಳನ್ನ ಮತ್ತೆ ಮೇಕೆಗಳನ್ನ ಕೊಡ್ತೀರಾ? ಖಂಡಿತ ಸರ್. ಸಾಕಾಣಿಕೆಗೂ ಕೊಡ್ತಾ ಇದ್ದೀವಿ. ಮತ್ತೆ ಅಂದ್ರೆ ಈ ಮರಿಗಳು ಅಂದ್ರೆ ನಾಟಿ ಆಡುಗಳನ್ನ ಕೇಳ್ತಾರೆ. ಬೀಟಲ್ಲೂ ನಮ್ಮಲ್ಲಿ ಸಾಕಕ್ ಮಾತ್ರ ಕೇಳ್ತಾರೆ, ಕಟಿಂಗಿ ಕೇಳಲ್ಲ. ಕಟಿಂಗಿಗೆ ಅಂತಂದ್ರೆ ನಾಟಿ ಇದೆ, ನಾಟಿ ಕೊಡ್ತಾ ಇದ್ವಿ. ಇನ್ನು ಸಾಕಾಣಿಕೆಗೆ ಬೀಟಲ್ ಇದೆ, ಸಿರೋಯಿ ಇದೆ, ತಲ್ಚರಿ ಇದೆ. ಇದನ್ನ ನಾವು ಸಾಕಾಣಿಕೆ ಕೊಡ್ತಾ ಇದ್ದೀವಿ ಸರ್. ಒಂದು ವರ್ಷದಲ್ಲಿ 3 ಬ್ಯಾಚ್ ಮಾಡ್ತೀರಾ ನೀವು ಇದು? ಹೌದು ಸರ್. 12 ರಿಂದ 14 ತಿಂಗಳಿಗೆ 2 ಸರಿ ಮರಿ ಕೊಡುತ್ತೆ. ಅದನ್ನ ನಾವು ಸರಿ ಈಗ ಇದೆಲ್ಲ ಕುಡಿಯೋದು ಬಿಟ್ಟಿದೆ, ಅಂದ್ರೆ ತಾಯಿ ಹಾಲನ್ನ ಕುಡಿಯೋದು ಬಿಟ್ಟಿದೆ. ಸುಮಾರು ಸಣ್ಣದು ಇದೆಯಲ್ಲ ಅದೇನು ಕುಡಿತಾ ಇದೆ. ಕುಡಿಯೋದು ಬಿಟ್ಟ ನಂತರನೇ ಒಂದು ಇದಕ್ಕೆ ಪಟಿಷನ್ಗೆ ಹಾಕ್ತಾ ಇದೀವಿ. ಮತ್ತೆ ಈ ಕಡೆ ಬಂದ್ರೆ ಇದು ಸರಿ ಈಗ ಮರಿ ಹಾಲನ್ನ ಉಣಿಸ್ತಾ ಐತೆ, ರೆಡಿ ಹಾಲಿ. ಇನ್ನು ಆ ಕಡೆದು ಪ್ರೆಗ್ನೆಂಟ್ ಅಲ್ಲಿ ಇದೆ, ಅದರ ಮರಿ ಎಲ್ಲ ಸೇಲ್ ಆಗಿದೆ. ಈಗ ರೆಡಿ ಮರಿ ಐತೆ, ಈಗ ಶೇಲಿಂಗ್ ಅಲ್ಲಿ ಇದೆ. ಈ ಮರಿಗಳೆಲ್ಲ ಇದು ಸಾಕಾಣಿಕೆಗೆ ಇದು ಶೇಲಿಂಗ್ ಇದೆ. ಶೇಲಿಂಗ್ ಇರೋ ಮರಿಗಳಿವೆಲ್ಲ? ಹೌದು. ಇನ್ನು ಈ ಕಡೆ ಬಂದ್ರೆ ಇದೆಲ್ಲ ಮೆಡಿಸಿನ್ ಮತ್ತೆ ಕಟಿಂಗ್, ಅಂದ್ರೆ ಬೀಜ ಕಸಿ ಮಾಡ್ತಿದ್ವಿ ಅಂತ ಹೇಳ್ತೀವಿ ನಾವು. ಹಳ್ಳಿಗಾಡಿನಲ್ಲಿ ಕಸಿ ಅಂತೀವಿ. ಕಸಿ ಮಾಡಿ ಬಿಟ್ಟಿದೀವಿ. ಇದು ಹೊರಗಡೆ ಎಲ್ಲ ಶೇಲಿಂಗ್ ಅಂದ್ರೆ ಮಟನ್ಗೋಸ್ಕರ ಇದನ್ನ ನಾಟಿನ ಸಾಕಿದ್ವಿ. ಈ ಕಡೆ ಇದೆಲ್ಲ ಪೂರ್ತಿ ಮರಿ ಸಾಕಾಣಿಕೆಗೆ ಹೋಗುತ್ತೆ. ಇದೆಲ್ಲ ಮಟನ್ಗೆ ಹೋಗುತ್ತೆ. ಶೆಡ್ ನಿರ್ಮಾಣಕ್ಕೆಲ್ಲ ಎಷ್ಟು ಖರ್ಚು ಬಂತು ನಿಮ್ಗೆ ಸರ್? ಇದು ಶೆಡ್ ಅಗಲ ಬಂದು 17 ಅಡಿ, ಇನ್ನು ಉದ್ದ ಬಂದು 29 ಇದೆ. ಅಂದ್ರೆ ಇದರಲ್ಲಿ ಖರ್ಚು ಅಂತಂದ್ರೆ 5,40,000 ರೂಪಾಯಿ ಆಗಿದೆ. ಶೆಡ್ಡಿಗೆ ಖರ್ಚಾಗಿದೆ? ಹೌದು ಸರ್. ಓಕೆ. ಇದ್ರೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಇದಕ್ಕೆ? ಸರ್ ನಾವು ಹಿಂಗೆ ಸಾಲ ಮಾಡಿ ಹೊರಗಡೆಯಿಂದ ಬಡ್ಡಿ ರೂಪದಲ್ಲಿ ನಾವು ತಗೊಂಬಂದು. ಯಾವ್ದೇ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಸಬ್ಸಿಡಿ? ಸರ್ ಇನ್ನು ಏನು ಕೊಟ್ಟಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ, 3 ಲಕ್ಷ ಕೊಡ್ತಾರೆ, ನಿಮ್ಗೆ ಎಲ್ಲ ಆಗುತ್ತೆ ಅಂತಾರೆ ನಮ್ಮಲ್ಲಿ. ಹಂಗಾಗಿ ನಾವು ಹಿಂಗೆ ಬಡ್ಡಿ ರೂಪದಲ್ಲಿ ಸಾಲ ತಗೊಂಬಂದು ಮಾಡಿದ್ವಿ. ಸಾಕಾಣಿಕೆಗೂ ಕೊಡ್ತೀವಿ. ಮತ್ತೆ ಮಟನ್ಗೆ ಇರೋಂಥ ಮೇಕೆನೂ ಕೊಡ್ತಾ ಇದೀವಿ. ಈ ಒಳ್ಳೆ ಅಂದ್ರೆ ಮೇಕೆನ ಶೆಡ್ ಅನ್ನ ಮಾಡ್ತೀವಿ ಅಥವಾ ನಾವು ಸಾಕ್ತೀವಿ ಅಂದ್ರೆ ಖಂಡಿತ ನಮ್ಗೆ ಫೋನ್ ಮಾಡಿ ನಮ್ಗೆ ಕೇಳಿದ್ರೆ ನಾವು ಖಂಡಿತ ಕೊಡ್ತೀವಿ. ಮಾಹಿತಿಯನ್ನ ಕೊಡ್ತೀರಾ? ನಿಮಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನು? ಖಂಡಿತ ಸರ್. ಈ ತರ ಕಾಯಿಲೆ ಇದೆ, ಈ ತರ ಮೆಡಿಸಿನ್ ಮಾಡಿ ಅಂತ ಹೇಳಿ ಆದ್ರೂ ಹೋಟೆಲ್ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ಸೈಲೇಜ್ ಅನ್ನೆಲ್ಲ ನೀವೇ ಮಾಡ್ಕೊಂತೀರಾ? ಹ್ಞೂ ಸರ್, ಖಂಡಿತ ನಾವೇ ಮಾಡ್ತಾ ಇದ್ವಿ. ನಾವೇ ಬೆಳೆದು ನಾವೇ ಸೈಲೇಜ್ ಮಾಡ್ತಾ ಇದ್ವಿ. ಸೈಲೇಜ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸೈಲೇಜ್ ಅಂದ್ರೆ ಮಿಸ್ಕಿನ್ ಜೋಳನ ನಾವು ಸ್ವಂತ ಹೊಲಗಳಿಗೆ ಹಾಕ್ಬಿಟ್ಟು ಈ ಮಳೆ ಇದ್ರಲ್ಲಿ ಈಗ ಅಂದ್ರೆ ಅದು ತೆನೆ ಹಾಲಾಗಿ ಹೆಚ್ಕೋಕೋ ಬರಲ್ಲ, ಅಂದ್ರೆ ಗಟ್ಟಿಯಾಗಿರುತ್ತೆ. ಅಂಥದನ್ನ ನಾವು ಸೈಲೇಜ್ ಮಾಡ್ತಾ ಇದ್ವಿ. ಸೈಲೇಜ್ ಮಾಡ್ರೆ ಒಳ್ಳೆ ಫುಡ್ ಮೇಕೆಗಳಿಗೆ ಮತ್ತೆ ದನಗಳಿಗೆ ಅಥವಾ ಎಮ್ಮೆ ಪ್ರತಿಯೊಂದು ಸಾಕು ಪ್ರಾಣಿಗೆ ಒಳ್ಳೆ ಫುಡ್ ಅಂತಂದ್ರೆ ಮಿಸ್ಕಿನ್ ಜೋಳ ನಂಬರ್ 1 ಮೇವು ಅಂತಂದ್ರೆ ರಾಗಿ ಹುಲ್ಲು, ಡ್ರೈ ಫುಡ್ ಇದೆಯಲ್ಲ. ಅದು ಯಾವ ತರ ಮಾಡ್ಕೊಂತೀರ ಅದ್ರ ಬಗ್ಗೆ ಹೇಳಿ. ಈಗ ಜೋಳನ ಹಾಕಿರ್ತೀರ ತೋಟದಲ್ಲಿ, ಅದನ್ನ ಯಾವ ತರ? ಸರ್ ಅದು ಕೆಂಪತ್ಬೇಕು. ಕೆಂಪತ್ತು ಅಂದ್ರೆ ನೀರಿನ ಅಂಶ ಕಡಿಮೆ ಆಗುತ್ತೆ. ಅದ ನಂತರ ನಾವು ತಗೊಂಬಂದು ಜಾಬ್ ಕಟ್ರಲ್ಲಿ ಕಟ್ ಮಾಡಿ ಸೈಲೇಜ್ ಮಾಡ್ತಾ ಇದ್ವಿ. ಅಂದ್ರೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಅದಕ್ಕೆ ಐಟಮ್ ಹಾಕ್ತಿವಿ. ಅಂದ್ರೆ ಬೆಲ್ಲ, ಉಪ್ಪು, ಅವೆರಡು ಐಟಮ್ ಹಾಕ್ಲೇಬೇಕು. ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕ್ಬೋದು, ಮಜ್ಜಿಗೆ ಇಲ್ಲ ಅಂದ್ರೆ ಹುಣಸೆ ಹಣ್ಣು ಹಾಕ್ಬೋದು. ಒಳ್ಳೆ ಫುಡ್ ಅಂದ್ರೆ ಒಳ್ಳೆ ಫುಡ್ ಅನ್ನ ಚೆನ್ನಾಗಿ ತಗೊಂತವೆ. ಯಾವ್ದೇ ತರದ ರೋಗ ಅಟ್ಯಾಕ್ ಆಗಲ್ಲ. ಒಂದ್ ಬ್ಯಾಗ್ ಮಾಡಿದ್ರೆ ನಿಮ್ಗೆ ಎಷ್ಟು ದಿನ ಬರುತ್ತೆ ಸೈಲೇಜ್? ಸರ್ ನಮ್ಗೆ 15 ರಿಂದ 20 ದಿವಸ ಅದು ಬರುತ್ತೆ. ಅಂದ್ರೆ 95 ರಾಸ್ಗೆ ಒಂದು ಟೈಮ್ ಹಾಕ್ತಿವಲ್ಲ, ಒಂದು 15 ರಿಂದ 20 ದಿವಸ ನಾವು ಒಂದು ಬ್ಯಾಗ್ ಅನ್ನ ಅಂದ್ರೆ 1000 kg ಅಂದ್ರೆ 1 kg ಬ್ಯಾಗ್ ನ ಒಂದು 15 ದಿವಸಕ್ಕೆ ನಿಮ್ಗೆ ಮರಿಗಳಿಗೆ ಆಗುತ್ತೆ. ಹೌದು.
ರಾಗಿ ಹುಲ್ಲೆಲ್ಲ ಹೆಂಗ್ ಮಾಡ್ತೀರಾ? ಕೊಂಡ್ಕೊಂಡ್ ಬರ್ತೀರಾ? ಸರ್ ರಾಗಿ ಹುಲ್ಲು ನಮ್ಮದೇ ಆದ ಜಮೀನಲ್ಲಿ ಬೆಳೆದು ನಾವೆಲ್ಲ ಒಂದ್ ಕಡೆ ಸ್ಟಾಕ್ ಮಾಡಿದೀವಿ. ಮಳೆಯಲ್ಲಿ ಅಥವಾ ಬೇರೆ ಇದು ಅಟ್ಯಾಕ್ ಆಗದಂಗೆ ಅದನ್ನ ಸೇಫ್ಟಿಯಾಗಿ ಇಟ್ಟಿದೀವಿ. ನಾವೇ ಸ್ವಂತ ಬೆಳಿತೀವಿ, ಎಲ್ಲೋ ಶೇಲಿಂಗ್ ಏನಿಲ್ಲ. ನಮ್ದೇ ಸ್ವಂತದಲ್ಲಿ ನಾವೇ ನಮ್ಮ ಹೊಲಗಳಲ್ಲಿ ಬೆಳೆದು ಸ್ಟಾಕ್ ಮಾಡ್ಕೊಂಡಿದೀವಿ. ಅಂದ್ರೆ ರಾಗಿ ಹುಲ್ಲನ್ನ ನೀವು ಕೊಂಡ್ಕೊಂಡ್ ಬರೋದಿಲ್ಲ? ಇಲ್ಲ ಇಲ್ಲ, ನಮ್ದೇ ಆದ ಸ್ವಂತ ಐತಿ. ನೀವು ಬೆಳೆದಿರೋದು ನಿಮ್ಮ ವರ್ಷ ಪೂರ್ತಿ ಆಗುತ್ತಾ ಅದು ಹುಲ್ಲು? ಸರ್ ನಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮಾಲ್ ಇದೆ. ಈಗ ನಮ್ದು 95 ರಾಸ್ ಐತೆ. ಅದನ್ನ ಹಾಕ್ತಾ ಬಂದ್ರೆ ಸುಮಾರು 1 ವರ್ಷ, ಅಂದ್ರೆ 8 ರಿಂದ 10 ತಿಂಗಳು ಕವರ್ ಆಗುತ್ತೆ ರಾಗಿ ಹುಲ್ಲು. ಇನ್ನ ಮತ್ತೆ ಅಂದ್ರೆ ಸಾಲ್ಟೇಜ್ ಬಂದು ಅಂದ್ರೆ ಬೇರೆ ಕಡೆ ಕವರ್ ಮಾಡ್ಬೇಕಾಗುತ್ತೆ. ಸರ್ ಇದೆಲ್ಲ ಗೊಬ್ಬರನ ಇದು? ಸರ್ ಇದು ಗೊಬ್ಬರ ಮೇಲ್ಗಡೆ ಮೇಕೆಗಳು ಹಾಕಿದಂತ ಗೊಬ್ಬರ ಮತ್ತೆ ಗಂಜು ಇದ್ರ ಒಳಗಡೆನೆ ಬೀಳುತ್ತೆ. ಓಕೆ. ಇಲ್ಲೇ ಕ್ಯೂರಿಂಗ್ ಆಗುತ್ತೆ. ಇದು ಗೊಬ್ಬರನ ನಮ್ದೇ ಆದ ತೋಟಗಳಿಗೆ ಅಥವಾ ಹೊಲಗಳಿಗೆ, ಅಡಿಕೆ ತೋಟ ಇದೆ ಮತ್ತೆ ತೆಂಗು ಬಾಳೆ ಇದೆ, ಅದಕ್ಕೆ ಯೂಸ್ ಮಾಡ್ತೀನಿ. ಎಕ್ಸೆಸ್ ಆಗಿದ್ದನ್ನ ಹೊರಗಡೆ ಶೆಲ್ನು ಮಾಡ್ತೀನಿ. ಏನ್ ರೇಟಿಗೆ ಕೊಡ್ತೀರಾ ಇದು ಒಂದ್ ಲೋಡು? ಸರ್ ಒಂದ್ ಲೋಡು ಬಂದು ಅಂದ್ರೆ ಪ್ಯೂರ್ ಗೊಬ್ಬರ ಇರೋದ್ರಿಂದ ಒಂದು ಟ್ಯಾಕ್ಟ್ರಿ ಟಾಪ್ ಅಂದ್ರೆ ಡೋರ್ ಲೆಕ್ಕಕ್ಕೆ 12,000 ಕೊಡ್ತಾ ಇದ್ದೀನಿ. 12,000 ರೂಪಾಯಿ ಒಂದ್ ಲೋಡ್ ಕೊಡ್ತಾ ಇದ್ದೀರಾ? ಹೌದು. ಒಂದ್ ವರ್ಷಕ್ಕೆ ಎಷ್ಟು ಲೋಡ್ ಬೀಳುತ್ತೆ ಇದು? ಸರ್ ಒಂದ್ ವರ್ಷಕ್ಕೆ ಒಂದು 10 ರಿಂದ 12 ಲೋಡ್ ಗೊಬ್ಬರ ಆಗುತ್ತೆ. 12 ಲೋಡ್ ಗೊಬ್ಬರ ಬೀಳುತ್ತೆ ಇದು? ಹೌದು. ಎಷ್ಟು ದಿನಕ್ಕೆ ಒಂದ್ಸರಿ ಖಾಲಿ ಮಾಡ್ತಾರ ಇದು? ಸರ್ ಇದು 8 ರಿಂದ 10 ತಿಂಗಳು ಅಥವಾ 1 ವರ್ಷ 12 ತಿಂಗಳಿಗೆ ಖಾಲಿ ಮಾಡ್ತೀವಿ. ವರ್ಷಕ್ಕೊಮ್ಮೆ ಇದನ್ನ ಖಾಲಿ ಮಾಡ್ತೀವಿ? ಹೌದು. ಒಂದ್ ವರ್ಷದವರೆಗೂ ನಿಮ್ಮ ಒಂದ್ ಕುರಿ ಗೊಬ್ಬರ ಇಲ್ಲೇ ಇರುತ್ತೆ? ಹೌದು. ಯಾರು ಕೇಳಿದ್ರು ಕೊಡ್ತೀರಾ ಗೊಬ್ಬರನ? ಖಂಡಿತ ಖಂಡಿತ ಸರ್. ಈ ಲಾರಿನಲ್ಲಿ ಏನಾದ್ರು ಬಂದ್ರೆ ಅವ್ರಿಗೆ ಯಾವ ತರ ಕೊಡ್ತೀರಾ? ಲಾರಿ ಖಂಡಿತ ಲಾರಿ ಅವ್ರಿಗೆ ಅಂತಂದ್ರೆ ಅದು ಒಂದು ಡಬ್ ಲೆಕ್ಕದಲ್ಲಿ ಒಂದು ಡಬ್ಬಿಗೆ 240 ರೂಪಾಯಿ ಐತೆ. ಆ ಡಬ್ಬಿನ ರೂಪದಲ್ಲಿ ನಾವು ಸೇಲ್ ಮಾಡ್ತೀವಿ. ಲಾರಿ ತಂದಿರ್ಬೋದು ಅಥವಾ TT ಗಾಡಿ ತಂದಿರ್ಬೋದು, ಕ್ಯಾಂಟರ್ ಗಾಡಿ ತರ್ತಾರೆ. ನಮ್ಗೆ ಟ್ರ್ಯಾಕ್ಟರ್ನಲ್ಲಿ ತಗೊಂಡೋಗಕ್ಕೆ ಲಾಂಗ್ ಇರೋದ್ರಿಂದ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ಲಾರಿ ಅಥವಾ TT ಗಾಡಿ ಅಥವಾ ಕ್ಯಾಂಟರ್ ಗಾಡಿ ತಗೊಂಬರ್ತಾರೆ. ನಾವು ಅಲ್ಲಿ ಡಬ್ ಲೆಕ್ಕ ಕೊಡ್ತೀವಿ. ಆಗ ಇದು ಸೈಲೇಜ್ ಬ್ಯಾಗ್ಗಳ ಇವು? ಹ್ಞೂ ಸರ್, ಇದು ಸೈಲೇಜ್ ಬ್ಯಾಗು. ಈಗ 5 ಇದೆ ಅಂದ್ರೆ 4 ಖಾಲಿ ಆಗಿದೆ. ಇದೆಲ್ಲ ಪೂರ್ತಿ ಮಿಸ್ಕಿನ್ ಜೋಳ ಸರ್. ಮಿಸ್ಕಿನ್ ಜೋಳದಲ್ಲಿ ಮಾಡಿರೋದು ನಮ್ಮದೇ ಆದ, ನಾವೇ ಸ್ವಂತ ಮಾಡಿ ನಾವೇ ಬೆಳೆದು ನಾವೇ ಮಾಡಿದ್ದೀವಿ. ನಮ್ಮ ಮಗ ನಾವು. ಇನ್ನು ಬೇರೆ ಕಡೆ ಆಳುಗಳು ಕರ್ಕೊಂಬಂದ್ ಮಾಡಕ್ ಹೋದ್ರೆ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ಜಾಬ್ ಕಟ್ರ ಸರ್, ಇದು ಜಾಬ್ ಕಟ್ರು ರಾಗಿ ಹುಲ್ಲು ಮತ್ತೆ ಸಪ್ಪೆ ಕಡ್ಡಿ ಮತ್ತೆ ಸೈಲೇಜ್ ಮಾಡಕ್ಕೆ ಅನ್ನೋ ಉದ್ದೇಶಕ್ಕೆ ನಾವು ಜಾಬ್ ಕಟ್ರನ್ನ ಮಡಗಿದ್ದೀವಿ. ಬೇಕಾದಾಗ ನೀವೇ ಇದ್ರಲ್ಲಿ? ಹೌದು ಹೌದು, ರೆಡಿ ಮಾಡ್ಕೊಂತ ನಾವೇ ಬೇಕಾದಾಗ ನಾವು ಹಾಕೋಣದು. ನಮ್ಗೆ ಎಷ್ಟು ಬೇಕು, ದನಗಳಿಗೆ ಬೇಕಾ ಅದು ಡಿಸ್ಟೆನ್ಸ್ ಇಟ್ಕೋಬಹುದು. ಸಣ್ಣ ಮರುಗಳಿಗೆ ಬೇಕಾ ಅಥವಾ ದೊಡ್ಡಕ್ ಬೇಕಾ ಅಥವಾ ಎಮ್ಮೆ ದನಗಳಿಗೆ ಬೇಕಾ, ಅವು ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು ನಾವು ಕಟ್ ಮಾಡಿ ಎಲ್ಲ ತುಂಬ್ತಾ ಇದೀವಿ ಸರ್. ರೈತರು ಮತ್ತೆ ಯಾರಾದ್ರೂ ಇದನ್ನ ಮಾಡಬೇಕು ಅಂದ್ರೆ ಅವ್ರಿಗೆ ನಿಮ್ಮ ಒಂದು ಅನುಭವದ ಮಾತನ್ನ ಹೇಳಿ ಸರ್. ಖಂಡಿತ ಸರ್. ಇದರಲ್ಲಿ ನಮಗೆ ಎಲ್ಲಾ ತರದ ಸೈಲೇಜ್ ಅನ್ನು ಮಾಡ್ಬೋದು. ಅಂದ್ರೆ ರಾಗಿ ಹುಲ್ಲು ಆಗ್ಬೋದು, ಸಪ್ಪೆ ಕಡ್ಡಿ ಆಗ್ಬೋದು, ನೇಪಿಯರ್ ಆಗ್ಬೋದು, ಮತ್ತೆ ಮೇಲಾಗಿ ಮಿಸ್ಕಿನ್ ಜೋಳ. ನಂಬರ್ 1 ಅಂದ್ರೆ ಮಿಸ್ಕಿನ್ ಜೋಳ. ನಾವೇ ಸ್ವಂತ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅಂದ್ರೆ ಸೈಲೇಜ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಹೋಗಿ ಮೇಸಕ್ಕಾಗಲ್ಲ, ಹೊರಗಡೆಯಿಂದ ತರಕ್ಕಾಗಲ್ಲ. ಮಳೆ ಹಿಡಿದಾಗ ಅದನ್ನ ಈ ಮೇವನ್ನ ಯೂಸ್ ಮಾಡ್ಬೋದು. ಅಂದ್ರೆ ಸೈಲೇಜ್ ಮಾಡೋ ಇದರಲ್ಲಿ ಅಂತಂದ್ರೆ ರೀತಿ ನೀತಿ ಅಂತಂದ್ರೆ ಇದಕ್ಕೆ ಪಾಯಿಂಟ್ ಅಂದ್ರೆ ಬೆಲ್ಲ ಮತ್ತೆ ಉಪ್ಪು ಅಂದ್ರೆ ಇದ್ರೆ ಮಜ್ಜಿಗೆ ಹಾಕ್ಬೋದು, ಇಲ್ಲ ಹುಣಸೆಹಣ್ಣು ಹಾಕ್ಬೋದು. ಕ್ವಾಲಿಟಿ ಬರುತ್ತೆ, ಚೆನ್ನಾಗಿ ಫುಡ್ ತಿಂತವೆ. ವೈನಾಗ್ತವೆ ಅನ್ನೋ ಉದ್ದೇಶಕ್ಕೆ ಅಂತ ಅಲ್ಲ, ಅಂದ್ರೆ ಒಳ್ಳೆ ಚೆನ್ನಾಗಿ ಫುಡ್ ತಾಂತವೆ ಅನ್ನೋ ಉದ್ದೇಶ ನಾವು ಸೈಲೇಜ್ ಮಾಡೋದು. ಒಳ್ಳೆ ಗ್ರೋತ್ ಬರುತ್ತೆ ಅಂತ? ಹೌದು 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 ಸರ್. ಇದು ಅದು ಸಪ್ಪೆ ಕಡ್ಡಿ ನಾವು ಬೆಳೆದ್ರ ಅಂತ ಐಟಮ್ ಯಾವ್ದು ಅನ್ನೋದು ನೋಡಿ ಅದ್ರ ಮೇಲೆ ಗ್ರೋತ್ ಬರುತ್ತೆ. ಮಿಸ್ಕಿನ್ ಜೋಳ ಇದೆಯಲ್ಲ, ನಂಬರ್ 1 ಗ್ರೋತ್ ಬರುತ್ತೆ. ನಂಬರ್ 1 ಅಂತಂದ್ರೆ ಮಿಸ್ಕಿನ್ ಜೋಳ ಮತ್ತೆ ರಾಗಿ ಹುಲ್ಲು ಇದೆಯಲ್ಲ, ಒಳ್ಳೆ ಫುಡ್. ರಾಗಿ ಹುಲ್ಲಿಗೂ ಅಷ್ಟೇ, ಮಿಸ್ಕಿನ್ ಜೋಳಕ್ಕೂ ಒಳ್ಳೆ ಗ್ರೋತ್ ಬರ್ತವೆ, ಬೇಗ ಬೆಳವಣಿಗೆ ಆಗುತ್ತೆ. ಅಂದಾಜು ಒಂದು ವರ್ಷಕ್ಕೆ ನೀವು ಈ ಒಂದು ಮೇಕೆ ಶೆಡ್ನಿಂದ ಎಷ್ಟು ಲಾಭ ಮಾಡ್ತಾ ಇದ್ದೀರಾ ಸರ್? ಒಂದು ವರ್ಷಕ್ಕೆ ನಾವು ಏನೇ ಇಲ್ಲ ಅಂತಂದ್ರೆ ಸುಮಾರು 3,500 ಇಂದ 4,000 5 ಲಕ್ಷದವರೆಗೂ ನಾವು ಒಂದು ವರ್ಷದಲ್ಲಿ 5 ಲಕ್ಷ ಲಾಭನ ತೆಗಿತಾ ಇದೀವಿ. 3 ರಿಂದ 5 ಲಕ್ಷದವರೆಗೂ? ಖಂಡಿತ ಖಂಡಿತ ಸರ್. ಹೌದು.
ಅಂದ್ರೆ ಯಾರಾದ್ರೂ ನಿರುದ್ಯೋಗಿ ಯುವಕರು ಇದನ್ನ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಇದರಲ್ಲಿ ಇವತ್ತು ಗೌರ್ಮೆಂಟ್ ಅಪಾಯಿಂಟ್ ಇರೋರು ಒಂದು ತಿಂಗಳಿಗೆ 30,000 ತಂತಾರೆ. ನಾವು ಒಂದು ತಿಂಗಳಲ್ಲಿ 5 ಲಕ್ಷ ರೂಪಾಯಿನ ಕವರ್ ಮಾಡ್ತೀನಿ ನಾನು ಒಂದು ವರ್ಷದಲ್ಲಿ. ಹೌದು. ಅವರು ಇವತ್ತು ಗೌರ್ಮೆಂಟ್ ಅಪಾಯಿಂಟ್ ಆಗಿರೋರೆಲ್ಲ ಜನಗಳು ಇವತ್ತು ಬಂದು ರಾಜೀನಾಮೆ ಕೊಟ್ಟು ಬಂದು ಇದನ್ನ ಮೇಕೆ ಅಥವಾ ಕುರಿ ಫಾರಂ ಅನ್ನ ಅಥವಾ ಕೋಳಿ ಫಾರಂ ಅನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಂತ ಜವಾಬ್ದಾರಿಯಿಂದ ಕೆಲಸ, ಇದು ಬೇಜವಾಬ್ದಾರಿ ಅಲ್ಲ. ಈಗ ಒಬ್ರು ಕೈ ಕೆಳಗೆ ಕೆಲಸ ಮಾಡೋ ಅಂಥದ್ದಲ್ಲ. ನಾವು ಸ್ವಂತ ನಾವು ಯಾವಾಗ ಬೇಕು ಅವಾಗಾದ್ರೂ ಮಾಡ್ಬೋದು, ಅಥವಾ ಕೂತ್ಕೋಬಹುದು, ನಿಂತ್ಕೋಬಹುದು, ಅಥವಾ ಎಲ್ಲರೂ ಹೋಗಕ್ಕೆ ಆಗ್ಲಿ ನಮಗೆ ಟೈಮ್ ಇರುತ್ತೆ. ಅದೇ ಅಪಾಯಿಂಟ್ ಆಗಿರೋರು ಎಲ್ಲೂ ಹೋಗಲ್ಲ, ಟೈಮ್ ಪಿಕಪ್ ಮಾಡ್ಲೇಬೇಕು. ಈಗ ನಮ್ದೇ ಆದ ತೋಟ ಹೊಲದಲ್ಲಿ ನಾವು ಬೆಳೆದು ಇದನ್ನ ಟೈಮ್ 3 ಟೈಮು ಅದಕ್ಕೆ ಫುಡ್ ಕೊಟ್ರೆ ಆರಾಮಾಗಿರ್ಬೋದು. ಬೇರೆ ಕೆಲ್ಸಗಳು ಆಗ್ತಾ ಇರ್ತವೆ. ಮತ್ತೆ ಈಗ ಎಲ್ಲಾರು ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಮೇವ್ ಹಾಕ್ಬಿಟ್ಟು ನಾವು ಮುಂದೆ ನಾವು ಏನಾರು ಮಾಡ್ಬೋದು ಕೆಲಸ ಕಾರ್ಯನ, ಅಥವಾ ಹೊಲ ತೋಟದಲ್ಲಿ ಕೆಲಸ ಮಾಡ್ಬೋದು. ಧನ್ಯವಾದಗಳು ಸರ್. ಇದುವರೆಗೂ ನಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಮೇಕೆ ಬಗ್ಗೆ. ಯಾರಾದ್ರೂ ನಮ್ಮ ವೀಕ್ಷಕರು ಫೋನ್ ಮಾಡಿ ಇದ್ರ ಬಗ್ಗೆ ನಿಮ್ಮನ್ನ ಕೇಳಿದಾಗ ಅವ್ರಿಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳ್ಕೊಂತೀವಿ. ಖಂಡಿತ. ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಧನ್ಯವಾದಗಳು ಸರ್. ಓಕೆ ಸರ್.